ನಮ್ಮ ಯಾತ್ರೆ ಅಂತ ನಮ್ಮ ಮೆಟ್ರೋ ಥರ ಎಲ್ಲ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕಕ್ಕೆ ಚೆನ್ನಾಗಿದೆ. ನಮ್ಮ ಹೆಸರು ಕಲ್ಯಾಣ್ ತಿರುಪತಿ ಅಂತ. ನಮ್ಮ ಹೆಸರು ಪ್ರಭು ಅಂತ ಅಂದ್ಬಿಟ್ಟು ನಾನು ಇವಾಗ ಒಂದು 8 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ಇವಾಗ ನಮ್ಮ ಯಾತ್ರೆ ಯೂಸ್ ಮಾಡ್ತಾ ಇದ್ದೀವಿ. ಕಮಿಷನ್ ಇರಲ್ಲ, ಡೈರೆಕ್ಟು ಕಸ್ಟಮರಿಂದ ನಮಗೆ ಅಮೌಂಟ್ ಏನಿದೆ ನಮಗೆ ವರ್ಗಾವಣೆ ಆಗುತ್ತೆ. ಹಂಗಾಗಿ ಓಡಿಸ್ಲಿಕ್ಕೆ ನಮಗೂ ಖುಷಿ ಆಗ್ತಾ ಇದೆ. ಕಮಿಷನ್ ಏನು ತಗೊಳಲ್ಲ, ಇಲ್ಲ ನಮಗೆ ಕೊಡ್ತಾರೆ 10 ರೂಪಾಯಿ. ಕಸ್ಟಮರಿಂದ 40 ಮಿನಿಮಮ್ ಹೊಡೆದ್ರೆ ಒಂದು 10 ರೂಪಾಯಿ ಅವರೇ ಹಾಕ್ಕೊಡ್ತಾರೆ. ರಿಟರ್ನ್ ಸವಾರಿ ಕೊಡ್ತಾರೆ. ಚೆನ್ನಾಗಿದೆ, ಆಟೋ ಡ್ರೈವರ್ಗೆ ಅನುಕೂಲ ಚೆನ್ನಾಗಿದೆ. ನಮ್ಮ ಯಾತ್ರೆ ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ಓನ್ ಆಗಿ ಮಾಮೂಲಿ ಮಾತಾಡ್ಕೊಂಡು ಓಡಿಸ್ತಾ ಇದ್ವಿ. ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಉಳಿತಾ ಇತ್ತು. ಇವಾಗ ಆ ಥರ ಬಾಡಿಗೆಗಳೆಲ್ಲ ಹೊಡೆಯೋಕ್ಕಾಗಲ್ವಲ್ಲ. ಈಗ ಓನ್ಲಿ ಆ್ಯಪಲ್ಲೇ ಬರ್ತಾ ಇರೋದ್ರಿಂದ ಕಸ್ಟಮರು ಆ್ಯಪಲ್ಲೇ ಯೂಸ್ ಮಾಡಬೇಕು. ಬಟ್ ಅದರಲ್ಲೆಲ್ಲ ಕಮಿಷನ್ ಕಟ್ ಆಯ್ತದೆ. ಇದರಲ್ಲಿ ಕಮಿಷನ್ ಇಲ್ಲ, ಡೈರೆಕ್ಟು ಕಸ್ಟಮರಿಂದ ಡೈರೆಕ್ಟ್ ನಮಗೆ ಹಣ ವರ್ಗಾವಣೆ ಆಗುತ್ತೆ. ನಮ್ಮ ಯಾತ್ರೆಯಿಂದ ದಿನಕ್ಕೆ ಅದೊಂದು 700ರಿಂದ 1000 ರೂಪಾಯಿ ದುಡಿತೀವಿ ಸರ್. ಒಂದು ದಿವಸಕ್ಕೆ ದುಡಿತೀವಿ. ಆ ಕಡೆ ಮೀಟ್ರು ಅದು ಇದು ಕೈ ಹಾಕ್ತಾರಲ್ಲ, ಅದು ಒಂದು 300-400 ರೂಪಾಯಿ ಎಲ್ಲ ಸೇರಿ ಒಂದು 1000 ರೂಪಾಯಿ ದುಡ್ಕೊಂತೀವಿ. ಮಿನಿಮಮ್ ಒಂದು 800 ರೂಪಾಯಿವರೆಗೂ ಮಾಡ್ತೀವಿ. ಒಂದು 800 ರೂಪಾಯಿ 1000ವರೆಗೂ ರೀಚ್ ಆಗುತ್ತೆ. ನಮಗೆ ಒಂದು 1000 ರೂಪಾಯಿ ಹೊಡೆದ್ರೆ ಒಂದು 800 ರೂಪಾಯಿ ಉಳಿಯುತ್ತೆ. ಒಂದು 200 ರೂಪಾಯಿ 250 ರೂಪಾಯಿ ಖರ್ಚು ಹೋಗುತ್ತೆ. ಒಂದು 800 ರೂಪಾಯಿ ಅಷ್ಟು ಉಳಿಯುತ್ತೆ. ಚೆನ್ನಾಗಿದೆ ಸರ್. ಎಲ್ಲೋದ್ರೂ ರಿಟರ್ನ್ ಬಾಡಿಗೆ ಇದೆ. ನಮ್ಮ ಯಾತ್ರೆ ಕಮಿಷನ್ ಇಲ್ಲ, ನಮಗೂ ಓಡಿಸೋದು ಚೆನ್ನಾಗಿದೆ. ಅವ್ರಿಗೆ 20 ರೂಪಾಯಿ ಕೊಡಬೇಕು ನಮ್ಮ ಬಾಡಿಗೆಯಿಂದ. ಒಂಥರ ಬೇಜಾರಾಗುತ್ತೆ. ಅವ್ರು ಕೂತ್ಕೊಂಡು ದುಡ್ಡು ಮಾಡ್ತಾರೆ, ಅದು ಬೇಜಾರಾಗಿದೆ. ಇದೇನು ಚೆನ್ನಾಗಿದೆ, ನಮಗೆ ಸೂಪರ್ ಆಗಿದೆ ಸರ್. ಕೆಲವರು ಪರವಾಗಿಲ್ಲ, ನಮ್ಮ ಯಾತ್ರೆ ಬಂದ್ಬಿಟ್ಟು ಅವ್ರು ಕಮಿಷನ್ ತಗೊಳ್ಳಲ್ಲ, ಡೈರೆಕ್ಟು ನಮ್ಮಿಂದ ನಿಮಗೆ ವರ್ಗಾವಣೆ ಆಗುತ್ತೆ. ಹಂಗಾಗಿ ನಿಮಗೆ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಕೊಡಲಿಕ್ಕೆ ನಮಗೂ ಖುಷಿ ಇರುತ್ತೆ ಅಂತ ಹೇಳ್ತಾರೆ ಕಸ್ಟಮರು. ಇವಾಗ ನಮ್ಮ ಯಾತ್ರೆ ಯೂಸ್ ಮಾಡ್ತಾ ಇದ್ದೀವಿ. ಅವರು ಹೇಳ್ತಾರೆ ಚೆನ್ನಾಗಿದೆಯಪ್ಪ, ನಿಮ್ಗೆ ಹೆಂಗಪ್ಪ ಬೆನಿಫಿಟ್ ಅಂತ ಕೇಳ್ತಾರೆ. ನಾವು ಹೇಳ್ತೀವಿ ಅವ್ರಿಗೆ, ಕಸ್ಟಮರ್ಗೆ, ಚೆನ್ನಾಗಿದೆ ಮೇಡಮ್, ಇದು ಕಮಿಷನ್ ಅಂತವಲ್ಲ, ನೀವು ಇದೇ ಯೂಸ್ ಮಾಡಿ. ನಾವು ತುಂಬ ಜನಕ್ಕೆ ಕಸ್ಟಮರ್ಗೆ ಹೇಳ್ಕೊಡ್ತೀವಿ, ಚೆನ್ನಾಗಿ ಬೆನಿಫಿಟ್ ಇದೆ, ಚೆನ್ನಾಗಿ ಸಂತೋಷ. ನಾವು ಓಡಿಸ್ತಾ ಇದ್ದೀವಿ, ಸಂತೋಷ ಆಗಿದ್ದೀವಿ.